ನಿಮ್ಗೆ ಈ ಸಿಂಬಲ್ ನೋಡಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಹೇಳ್ರಿ ನೋಡೋಣ. ಟೊಯೋಟಾದಲ್ಲಿ ಹಾಂ ಫಸ್ಟ್ ಅದು ಬರ್ರಿ ಇವಾಗ ಸ್ಪೋರ್ಟ್ಗೆ ಹಾಕೊಳ್ಳೋಣ. ಸ್ಪಾಟ್ ಶಿಫ್ಟ್ ಸ್ಪಾಟ್ ಹೋಯ್ತು ಬ್ರೂ. ವ್ಯೂ ಮಾಡೋ ಟೈಮಲ್ಲೇ ಪೊಲೀಸ್ ಅವ್ರು ಬಂದ್ಬಿಟ್ಟಾರೆ. ಫುಲ್ ತಗ್ಲಾಕೊಂಡ್ಬಿಟ್ಟಿದ್ದೀವಿ. ಸೊ ನಮಸ್ಕಾರ ಬಾಯ್ಸ್, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ R15 ಕಿಡ್. ಎಲ್ಲ ಹೆಂಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಸ್ಪೆಕ್ಟ್ ಹಿಡ್ಕೊಂಡು ಒಂದು ಕಾರಿದೆ ನೋಡ್ಕೊಳ್ಳಿ, ಟೊಯೋಟಾ ಫಾರ್ಚುನರ್. ಹೆಂಗಿದೆ ಅಲ್ಲ ಗುರು ಲುಕ್ಕು. ಆ್ಯಕ್ಚುಲಿ ಬಾನೆಟ್ ಎಂತಕ್ಕೆ ತೆಗ್ದಿರೋದು ಅಂದರೆ ನಿಮಗೆಲ್ಲ ಒಂದೇ ಸಲ ಸ್ಪೆಕ್ಟ್ ಹೇಳಲಿ ಅಂತ ತೋರಿಸಿದ್ದೀನಿ. ಯಾಕಂದರೆ ಅದು ಬಾನೆಟ್ ಹಾಕೋದು ಈಗ ತೆಗಿಯೋದೇ ದೊಡ್ಡ ಹಿಂಸೆ. ಸೊ ಹೈಡ್ರಾಲಿಕ್ ಕೊಟ್ಟಿದ್ರೆ ತುಂಬ ಯೂಸ್ ಆಗಿರೋದು. ಸೊ ಬನ್ನಿ ನೋಡೋಣ ನಿಮಗೆ. ಸೊ ಇದು ನಿಮಗೆ ಇಂಜಿನ್ ಇಟ್ಕೊಂಡು 2.8 ಲೀಟರ್ ಡೀಸೆಲ್ ಇಂಜಿನು. ಸೊ ನಿಮ್ಗೆ ಇದರಲ್ಲಿ ಒಂದು 210 ಹಾರ್ಸ್ ಪವರು ಆ್ಯಂಡ್ 420 Nm ಟಾರ್ಕ್ ಬರುತ್ತೆ. ಸೊ ಇದಕ್ಕೆ ಕರೆಕ್ಟಾಗಿ ಕೊಟ್ಟಿದ್ದಾನೆ ಗುರು. ಏನಂದರೆ ಈ ತೆಗಿಯೋದು ಹಾಕೋದ್ರಲ್ಲೇ ಒಂದು ಸಮಸ್ಯೆ ಆಗೋಗ್ಬಿಟ್ಟಿರೋದು. ಸೊ ನಿಮ್ಗೆ ಈ ಸಿಂಬಲ್ ನೋಡಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಹೇಳ್ರಿ ನೋಡೋಣ. ಟೊಯೋಟಾದಲ್ಲಿ ನಿಮ್ಗೆ ಇಂಟೀರಿಯರ್ ಒಳಗೆಲ್ಲ ತೋರಿಸ್ತೀನಿ. ಇವಾಗ ಸಪ್ರೇಟಾಗಿ ಹೊರಗಡೆ ಹೆಂಗೆ ಕಾಣಿಸುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಸೊ ಲುಕ್ ಮಾತ್ರ ಇದು ಕ್ರೇಜಿ ಲುಕ್ಕು. ಸೊ ನಮ್ಮ ಇಂಡಿಯಾದಲ್ಲಿ ನಿಮಗೆ ಈ ಟೊಯೋಟಾ ಫಾರ್ಚುನರೆಲ್ಲ ಯೂಸ್ ಮಾಡೋರೆಲ್ಲ ಗೊತ್ತಲ್ಲ, ರಾಜಕಾರಣಿಗಳೇ ಜಾಸ್ತಿ. ಸೊ ಆಲ್ಮೋಸ್ಟ್ ಎಲ್ಲ ಇವಾಗ ಬಿಗ್ ಪೀಪಲ್ಸ್ ಎಲ್ಲ ರಿಚ್ ಕಿಡ್ಗಳು ಜಾಸ್ತಿ ಯೂಸ್ ಮಾಡೋದು. ಸೊ ಯಾಕಂದರೆ ಇರೋ ರೇಟ್ಗೆ ಕಳೆದೋಗ್ಬಿಡ್ತೀರ ಗುರು. 48 ಲಕ್ಷ ಗುರು ಈ ಗಾಡಿ ಒಂದಕ್ಕೆ. ಒಂದು ತಗೊಂಡು ಮೇಂಟೆನೆನ್ಸ್ ಮಾಡೋಕ್ಕೆ ಬೇಜಾನ್. ನಮ್ಮಂಥವರೆಲ್ಲ ಆಗಲ್ಲ ಗುರು, ಆಗಬೇಕು. ನೀವೆಲ್ಲ ಸಪೋರ್ಟ್ ಕೊಡ್ರಿ, ಮಾಡೋಣ. ಸೊ ನಿಮಗೆ ಇದರ ಗ್ರೌಂಡ್ ಕ್ಲಿಯರೆನ್ಸು 225 mm ಅನ್ಕೋತೀನಿ. 225 ಇದು ತಪ್ಪು ಹೇಳಿದರೆ ಅಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ. 225 mm ನಮ್ಗೆ ಗೊತ್ತಿರೋಂಗೆ. ಸೊ ಟೈರ್ ಸೆಕ್ಷನ್ ಎಲ್ಲ ನಿಮಗೆ ಒಂದು ಎಷ್ಟು ಬರ್ಬೋದಪ್ಪ, 220 ಅಲ್ಲಲ್ಲ 17 ಇಂಚು. ಸೊ 17 ಇಂಚ್ ಅಲಾಯ್ ವೀಲು. ಸೊ ಆಮೇಲೆ ಈ ಟೈರ್ ನಿಮಗೆ ಒಂದು 265/65 ಐತೆ ಇಲ್ಲಿ. ಸೊ ಆಗುತ್ತೆ ಗುರು. ಈ ಗಾಡಿಗೆಲ್ಲ ಆಲ್ಮೋಸ್ಟ್ ನಿಮಗೆ ಎಲ್ಲ ಈ ಯೂಸ್ ಮಾಡೋದೆಲ್ಲ ಏನು ಗೊತ್ತಾ ಗುರು, ಈ ಥಾರ್ ಆಗಲಿ ಫಾರ್ಚುನರ್ ಆಗಲಿ ಒಳ್ಳೆ ಲೆಜೆಂಡರಿ ಮಿಷಿನ್ಗಳು. ಅದೂ ಬರುತ್ತೆ ಅಲ್ರಿ, ಇವತ್ತೇ ಮಾಡ್ತೀನಿ. ಸೊ ಎಲ್ಲ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಸೊ ಎಲ್ಲ ನಮ್ಮ ಹುಡುಗರೆ ಎಲ್ಲರೂ ಏನೋ ಇಟ್ಟವ್ರಪ್ಪ, ನಾವು ಇಡಂಗೆ ಆಗಬೇಕು. ಸೊ ನಿಮ್ಮ ಕಡೆಯಿಂದೆಲ್ಲ ಆಶೀರ್ವಾದ ಮಾಡ್ರಪ್ಪ. ಲುಕ್ಕಲ್ಲೆಲ್ಲ ಮಾತ್ರ ಕ್ರೇಜಿಯಾಗಿದೆ ಗುರು. ಲುಕ್ಕಲ್ಲೆಲ್ಲ ಮೀರ್ಸೋಕ್ಕೆ ಆಗಲ್ಲ. ಫಾರ್ಚುನರ್ ಒಂದು ಗತ್ ಅಂತ ಹೇಳ್ಬೋದು. ಇದಕ್ಕೊಂದು ಹೈಡ್ರಾಲಿಕ್ ಕೊಟ್ಟಿರಿ ಎಷ್ಟು ಸಮಸ್ಯೆನೇ ಆಗಲ್ಲ ಗುರು. ಎಷ್ಟು ಭಾರ ಐತೆ ಗೊತ್ತಾ ಗುರು, ಇಳಿಸೋದು ಹಾಕೋದೆ ಬೇಜಾನಾಗೋಯ್ತೆ. ಸೊ ಒಳಗೆ ನೋಡೋಣ, ಒಳಗೆ ತೋರಿಸ್ತೀನಿ ಬನ್ನಿ. ನೀವು ಡಬಲ್ ಟ್ಯಾಪ್ ಹೊಡೆದ್ರೆ ಹಂಗೆ ಲಾಕ್ ಆಗಿಬಿಡುತ್ತೆ. ಸೊ ಒಳಗಿದೆ ಅದು ಕೀ, ಅದಕ್ಕೋಸ್ಕರ ಲಾಕ್ ಆಗಲ್ಲ. ಒಳಗಿದ್ರೆ ಆಗಲ್ಲ, ಹೊರಗಡೆ ಇದ್ರೆ ಮಾತ್ರ ನಮ್ಗೆ ಲಾಕ್ ಆಗೋದು. ಸೊ ಬಟನಲ್ಲೂ ಮಾಡ್ಬೋದು, ಅದನ್ನು ಮಾಡ್ಬೋದು. ಬನ್ನಿ ಒಳಗೆ ಕೂತ್ಕೊಳ್ಳೋಣ. ಸೊ ಬಾಯ್ಸ್ ಸ್ಟಾರ್ಟ್ ಮಾಡೋಣ. ಏನು ಮಸ್ತಾಗಿ ಓಪನ್ ಆಗುತ್ತಲ್ಲ ಗುರು. ಇಲ್ಲಿ ಡ್ಯಾಶ್ ನೋಡಿ, ಇನ್ನು ಸಕ್ಕತ್ತಾಗಿ ಬರುತ್ತೆ ಫಾರ್ಚುನರ್ ಅಂತ. ಕ್ಲಚ್ ಟು ಸ್ಟಾರ್ಟ್. ಸೊ ಕ್ಲಚ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ಇನ್ನೊಂದು ಏನಂದರೆ ನಿಮ್ಗೆ ಇದರಲ್ಲಿ ಎಕೋ ಮತ್ತು ನಾರ್ಮಲು ಮತ್ತು ಸ್ಪೋರ್ಟ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ
ಹೆಂಗೆ ಬೇಕಷ್ಟು ಎಷ್ಟಕ್ಕೆ ಬೇಕಷ್ಟಕ್ಕೆ ಮಾಡ್ಕೋಬೋದು. ಸೊ ಆಮೇಲೆ IMT ಅನ್ನೋದೊಂದು ಇದೆ. ಸೊ IMT ಅಂದರೆ ನಿಮಗೆ ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಂತ ಬರುತ್ತೆ. ಸೊ ಅದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ನಿಮಗೆ ಸೊ ಈ ಎಕೋ ಹಾಕ್ಕೊಂಡು IMT ಹಾಕೊಂಡ್ರೆ ಸೊ ಲೀನಿಯರಾಗೆ ಪವರ್ ಡೆಲಿವರಿ ಇರುತ್ತೆ. IMT ಅನ್ನೋದಂದರೆ ನಿಮಗೆ ನಾರ್ಮಲ್ ಲೀನಿಯರ್ಗೆ ಪವರ್ ಡೆಲಿವರಿ ಆಗಬೇಕು ಅನ್ನೋರಿಗೆ ಮಾತ್ರ ಅದು IMT ಯೂಸ್ ಮಾಡ್ತಾರೆ. ಯಾರು ಆಲ್ಮೋಸ್ಟ್ ಅದೆಲ್ಲ ಹೈವೇ ಎಲ್ಲ ಯೂಸ್ ಮಾಡೋದು. ಸೊ ಇನ್ನೊಂದು ಏನಂದರೆ ನಿಮ್ಗೆ ಇದರಲ್ಲಿ ಫ್ಯೂಚರ್ಸ್ ಎಲ್ಲ ಇದ್ದರೆ ಅಷ್ಟೊಂದು ಫ್ಯೂಚರ್ಸ್ ಎಲ್ಲ ಏನು ಕೊಡೋಲ್ಲ. ಬಟ್ ಇದರಲ್ಲಿ ನಿಮ್ಗೆ AC ಏನಂದರೆ ಲೆಫ್ಟು ರೈಟು ನಿಮಗೆ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ಕೋಬೋದು. ಒಂದೊಂದು ಈಗ ಬರೋ ಕಾರ್ಗಳಲ್ಲೆಲ್ಲ ಹಂಗೆ ಮಾಡ್ತಿದ್ದಾರೆ ಗುರು. ಬಟ್ ಸಖತ್ತಾಗಿ ಮಾಡಿದ್ದಾನೆ. ರೇಟ್ಗೆ ಈ ರೇಟ್ಗೆ ಕೊಡ್ಬೋದಾ ಅನ್ನೋದು ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ, ನೋಡೋಣ. ಹೆಂಗಿದು ಪ್ರೀಮಿಯಂ ಕಾರ್ ಅದು ಗುರು ಟೊಯೋಟಾ. ಸೊ ಇದೆಲ್ಲ ಏನೇನೋ ಕೊಟ್ಟಿದ್ದಾನೆ. ಡೋರ್ ಇಲ್ಲ ಕ್ಲೋಸ್ ಮಾಡೋದು ಅದೆಲ್ಲ ಇದು ಮಾಡಿದ್ದಾನೆ. ಆಮೇಲೆ ನಿಮ್ಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಇದು ಥರ ಎಲೆಕ್ಟ್ರಾನಿಕ್ ಕೊಟ್ಟಿದ್ದಾನೆ. ಸೊ ನಿಮ್ಗೆ ಈ ಎಲೆಕ್ಟ್ರಾನಿಕ್ ಇಲ್ಲಿ ಕಾಣಿಸ್ತಿದೆ ಅನ್ಕೋತೀನಿ. ಸೊ ಇದು ನಿಮಗೆ ಹಿಂದಕ್ಕೆ ಹೋಗೋಕ್ಕೆ. ಸೊ ನಿಮ್ಗೆ ಹಿಂಗೆ ತೋರಿಸಿದ್ರೆ ಆಗಲ್ಲ. ಸೊ ತೋರಿಸಿ ಒಂದು ನಿಮಿಷ ತಾಳಿ. ಸೊ ನೋಡ್ತಾ ಇರ್ಬೋದು ನೀವು. ಈಗ ಜಸ್ಟ್ ಹಿಂಗೆ ಮಾಡಿದಾಗ ಪೂರ್ತಿ ಹಿಂದಕ್ಕೆ ಹೊರಟೋಗ್ಬಿಡುತ್ತೆ. ಸೊ ಮೇಲಕ್ಕೆ ಹಿಂಗೆ ಮಾಡಿದಾಗ ಮೇಲೆ ಬಂದುಬಿಡುತ್ತೆ. ಫುಲ್ ಎಲೆಕ್ಟ್ರಾನಿಕ್ ತರಲೇ ತುಂಬಿಸ್ಬಿಟ್ಟಂಗೆ ಗುರು. ಆಮೇಲೆ ಇದು ಅಷ್ಟೇ ನಿಮಗೆ ಹೈಟ್ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಸೊ ಇದು ನಿಮಗಿದು ಸೀಟ್ ಹೈಟ್ ಕಾಣಿಸ್ತಿರ್ಬೋದು ನಿಮ್ಗೆ. ಅದು ಮುಂದಕ್ಕೆ ಬರುತ್ತೆ, ಪೂರ್ತಿ ಹಿಂದಕ್ಕೆ ಹೋಗುತ್ತೆ. ಓವರ್ ಆಲ್ ನೆಕ್ಸ್ಟ್ ಲೆವೆಲ್ ಮಿಷಿನು. ಸೊ ಬಾಯ್ಸ್ ನಿಮ್ಗೆ ತೋರಿಸ್ತಿಲ್ಲ. ಸೊ ಇದೂ ಕೂಡ ಎಲೆಕ್ಟ್ರಾನಿಕೇ ಕೊಟ್ಟಿರೋದು. ಸೊ ಹಿಂಗೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹಂಗೆ ಎದ್ದೇಳುತ್ತೆ. ಕ್ರೇಜಿ ಅಲ್ಲ, ಎಲ್ಲ ಎಲೆಕ್ಟ್ರಾನಿಕ್ಸ್ ಎಲ್ಲ ತುಂಬಿಸ್ಬಿಟ್ಟಾನೆ. ಆಮೇಲೆ ಇದೂ ಅಷ್ಟೇ ಹಿಂಗೆ ಇಳಿಸೋದು ಅದೆಲ್ಲ ಮಾಡೋಂಗಿಲ್ಲ. ಸೊ ಇದು ಜಸ್ಟ್ ಒಂದು ಟ್ಯಾಪ್ ಹೊಡೆದ್ರೆ ಅದೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಈ ಫ್ಯೂಚರ್ ಒಂದು ಕ್ರೇಜಿ ಆಗಿದೆ. ಆಮೇಲೆ ಆಲ್ಮೋಸ್ಟ್ ಇವಾಗೆಲ್ಲ ಬರೋದು ಅದೇ ಅಲ್ವಾ ಬ್ರೋ, ಎಲ್ಲ ಅದೇ ಥರನೇ ಬರುತ್ತಲ್ಲ ಎಲೆಕ್ಟ್ರಾನಿಕ್ಸ್ ಎಲ್ಲ ಕಾರ್ಗಳೆಲ್ಲ ಹಂಗೆ ಬರುತ್ತೆ. ಸೊ ಅವ್ರ ಫೇಸ್ ರಿವೀಲ್ ಮಾಡೋಂಗಿಲ್ಲ, ಅದಕ್ಕೋಸ್ಕರ ನಾನು ಮಾಡ್ತಿಲ್ಲ. ಬನ್ನಿ ಓಡಿಸೋಣ. ಸೊ ಬಾಯ್ಸ್ ಸ್ಟಾರ್ಟ್ ಆಗೋದೇ ಗೊತ್ತಾಗಲಿಲ್ಲ. ಇದರಲ್ಲಿ ಒಂಥರ ಸೈಕೋ. ಡೀಸೆಲ್ ಇಂಜಿನ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಿಂಗೆ ಅಲ್ಲ ಬ್ರೋ. ಡೀಸೆಲ್ಗಿಂತ ಪೆಟ್ರೋಲ್ ಇನ್ನೂ ಗೊತ್ತಾಗಲ್ಲ. ಪೆಟ್ರೋಲ್ ಇನ್ನೂ ಗೊತ್ತಾಗಲ್ಲ. ಸೊ ಬನ್ನಿ ಬಾಯ್ಸ್. ಸೊ ಇವಾಗ ನಾನು ಇಲ್ಲಿ ಎಕೋ ಮಾಡಲ್ ಓಡಿಸ್ತಾ ಇರೋದು. ಎಕೋ ಅಲ್ಲಿ ಇವಾಗ ಎಕೋ ಹಾಕೊಂಡು ನೋಡ್ತೀನಿ ಹೆಂಗೆ ಬರುತ್ತೆ ಏನು ಅಂತ. ಬರೀ ಅಣ್ಣ ಬ್ರೇಕ್ ಏನು ಗುರು ನೆಕ್ಸ್ಟ್ ಲೆವೆಲು. ಏನು ಮಾತಾಡಂಗಿಲ್ಲ. ರಾಜಕಾರಣಿಗಳು ಕಾರ್ ಇದ್ದಂಗಪ್ಪ ಇದು ಅಲ್ವಾ ಬ್ರೋ? ಎಕೋದಲ್ಲ ಹಿಂಗೆ ನುಗ್ತೈತೆ. ಸ್ಪೋರ್ಟ್ ಹಾಕೊಂಡ್ರಿ ಹೆಂಗೆ ಹೇಳ್ರಿ? ಕಮಾನ್ ಬಾಯ್. ಓ ಗುರು ಏನು ಅಲ್ಲೇ 100ಗೆ ಹೋಗ್ಬಿಡ್ತಲ್ಲ ಗುರು. ಬ್ರೇಕಿಂಗ್ ಮಾತ್ರ ಕ್ರೇಜಿ ಆಗೈತೆ ಗುರು. ಏಕೋದೆಲ್ಲ ಹಿಂಗೆ ಹೋಗ್ತೈತಲ್ಲ ಗುರು. ಈಗ ಹಾಕೊಳ್ಳೋಣ ತಳ್ರಿ ಇವಾಗ. ಬಾ ಎರಡು ಬಿಸ್ ಹಾಕುತ್ತೆ. ಹಿಂಗೆಲ್ಲ ಓಡಿಸ್ಬಿಟ್ರೆ ಒಂದೇ ದಿವಸ ಮೈಲೇಜ್ ಹೋಗ್ಬಿಡ್ಬೇಕು ಅಲ್ಲ ಬ್ರೋ? ಎಷ್ಟು ಬರುತ್ತೆ ಬ್ರೋ ಒಂದು ಮೈಲೇಜು? ಹಿಂಗೆಲ್ಲ ಓಡಿಸಿದ್ರೆ ಒಂದು 9-8. ಸೊ ವೈಸ್ ಇವಾಗ ನಾರ್ಮಲ್ ಮೋಡ್ಗೆ ಹಾಕೊಂಡ್ಬಿಡೋಣ. ಈಗ ನಾರ್ಮಲ್ ಮೋಡ್ ಅಲ್ಲ ಬ್ರೋ? ಸೊ ಇದರಲ್ಲಿ ನಿಮ್ಗೆ ಇನ್ನೊಂದು 360 ವ್ಯೂ ಬರುತ್ತೆ ನಿಮಗೆ ಪೂರ್ತಿ. ಇವಾಗ ಓಡಿಸ್ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ತಳಿ ಒಂದು ನಿಮಿಷ. ಹಾಂ ಏನಕ್ಕೆ ಬ್ರೋ ಈ ಥರ ಬ್ಲಿಂಕ್ ಆಗ್ತಿರೋದು? ಸೀಟ್ ಬೆಲ್ಟ್. ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ನೋಡಿರಿ ಈ ಥರ. ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಸೇಫ್ಟಿ ಇಲ್ಲ ಅಂತ. ನನ್ನ ಮಕ್ಕಳ ಸೇಫ್ಟಿ ಹಿಡ್ಕೊಂಡು ಓಡಿಸ್ರೋ ಅಂತಾರೆ. ನಾರ್ಮಲಲ್ಲಿ ಶೂಸ್ ಹಾಕಿದ್ದೀನಲ್ಲ, ಏನು ಗುರು ರಾಪ್ ಆಡ್ತಾ ಇರ್ಬೋದಲ್ಲ. ಹೋಯ್ತು 100. ಬಾ ಏನ್ ಬ್ರೋ ಬ್ರೇಕಿಂಗು ನೆಕ್ಸ್ಟ್ ಲೆವೆಲ್. ಏನು BMW ಕಾಂಪಿಟೇಷನ್ ಮಾಡ್ತಾವ್ರೆ ಏನೋ ಟೊಯೋಟಾ ಅವರು. ಇಷ್ಟೇ ಒಂದೇ ಟ್ಯಾಪ್ ಕೊಡ್ತಿರೋರು. ಬರ್ರಿ ಇವಾಗ ಸ್ಪೋರ್ಟ್ಗೆ ಹಾಕೊಳ್ಳೋಣ. ಸ್ಪೋರ್ಟ್
ಸ್ಪೋರ್ಟ್ ಆಯ್ತಾ ಬ್ರೋ? ಒಂದು ಕ್ಲಿಕ್ ಅಷ್ಟೇ ಅಲ್ಲ? ಅಷ್ಟೇ. ಹಾಂ, ಸೊ ನಮ್ಮ ಬಾಯ್ ಇಲ್ಲೊಂದು ತಾರ್ ಬರ್ತಿದೆ. ನೆಕ್ಸ್ಟ್ ವಿಡಿಯೋ ವೇಟಿಂಗ್ ಫಾರ್ ಇಟ್. ಇನ್ನೊಂದೇನಂದರೆ ಇಲ್ಲೆಲ್ಲ ತಿರುಗಿಸ್ಬೇಕಾದ್ರೇ ನೋಡ್ಕೋಬೇಕು. ಸೊ ವೈಶ್ ಓಹ್ ಬ್ರೋ, ಏನಿದು ಹಿಂಗೆ ಈ ಫುಲ್ಲು? ಓ ಬ್ರೋ, ಓ ಏನ್ ಬ್ರೋ, ಬ್ರೇಕಿಂಗಲ್ಲಿ ನೆಕ್ಸ್ಟ್ ಲೆವೆಲು. ಯಪ್ಪ 120 ಇಲ್ಲ ಮುಟ್ಟಿಸ್ಬಿಡ್ಬೋದಲ್ವಾ ಬ್ರೋ? ನ್ಯೂಟ್ರಲ್ಲು ಕ್ರೇಜಿ ಐತೆ ಬ್ರೋ, ಕ್ರೇಜಿ. ಸ್ಪಾಟ್ ಮಾಡೋದು ಒಳ್ಳೆ ಮಜಾ ಬರುತ್ತೆ ಬ್ರೋ. ಆಮೇಲೆ ನಿಮ್ಗಿದು ಯಾವುದು IMT ಅಲ್ಲ? IMT ಹಾಕೊಂಡ್ರೆ ನಿಮಗೆ ಯಾವ ಥರ ಬ್ರೋ, ಅದು ಇಲ್ಲಿ ಫುಲ್ ಲೀನಿಯರ್ ಆಗಿ ಬರುತ್ತಲ್ಲ ಪವರು. ಸೊ ಎಕೋ ಹಾಕೊಂಡ್ರೆ ಮಾಡ್ಕೋ, ಎಲ್ಲ ಯಾವ ಮಾಡೋದು ಬೇಕಾದ್ರೂ IMT ಹಾಕೋಬೋದು. ಸೊ IMT ಹಾಕೊಂಡ್ರೆ ಏನಾದ್ರು ಮೈಲೇಜ್ ಕಮ್ಮಿ ಆಗುತ್ತೆ ಏನಾದ್ರು ಬ್ರೋ? ಅಂದ್ರೆ ಅದು ರೇವ್ ಮ್ಯಾಚ್ ಆಗುತ್ತೆ. ರೇವ್ ಮ್ಯಾಚ್ ಆಗುತ್ತೆ. ಓ ಬಾಯ್, ಒಂದು ನಿಮಿಷ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಮ್ಮ ಬೈ ಚಂದು. ಓ ತುಂಬ ಸ್ಮೂತಾಗಿ ಹೋಗುತ್ತಲ್ಲ ಬ್ರೋ ಇದರಲ್ಲಿ? ಅನುಭವ ಆಗುತ್ತೆ ಹಂಗಾದ್ರೆ, ಸ್ಮೂತ್ ಎಲ್ಲ. ಓಹೋ, ಹಳ್ಳ ತಿಂಡಿ ಎಲ್ಲ ಏನು ಗೊತ್ತಾಗಲ್ಲ ಬ್ರೋ, ಬೇಜಾನು. ಸೊ ನಿಮ್ಗೊಂದು ಇದರಲ್ಲಿ 225 ಇದೆ ಗ್ರೌಂಡ್ ಕ್ಲಿಯರೆನ್ಸು. ಸೊ ಏನಿಲ್ಲ, ಆರಿಸ್ಕೊಂಡು ಹೋಗ್ತಾ ಇರ್ಬೋದು. ಅಂದರೆ ತುಂಬ ಆಗಲ್ಲ, ತಾರಷ್ಟೆಲ್ಲ ಇಲ್ಲ ಅಲ್ಲಿ ಬಂತಲ್ಲ. ಸೊ ತಾರಷ್ಟೆಲ್ಲ ಬರೋಲ್ಲ ಇದು. ಓಕೆ, ಒಂದು ಇದಕ್ಕೆ ಅವನು ಯಾರೋ ಕಾರೋ ನಡ್ಡ ಬಂದ, ಟಾಪ್ ಸ್ಪೀಡ್ ಹೊಡಿಯೋಕ್ಕೆ ಆಗಲ್ಲ. ಸೊ ಇವೆಲ್ಲ ಬೇಡ, ಇವಾಗ ಟಾಪ್ ಸ್ಪೀಡ್ ಅದ. ಸೊ ಒಂದ್ಸಲಿ ಹೋಗೋಣ, ಮಾಡೋಣ. ಯಾರ ಬಂದ್ಗಿಂದವ್ರು ನೋಡಪ್ಪ, ಇಲ್ಲೂ ಓಡಿಸ್ತಿರ್ತ ನಮ್ಮಂಥವ್ರೈ. ಏನು ಫುಲ್ ಗುರು ಹೋಯ್ತಾಯ್ತು ಹಂಗೆ ನುಗ್ಗುತ್ತೆ, ಎಲ್ಟ್ ಬಿಸಾಕುತ್ತಲ್ಲ ಬ್ರೋ. RPM ಲಿಮಿಟು 4ಗ ರೆಡ್ ಲೈನ್ 5000 ಹೋಗುತ್ತೆ. ಸೊ ಅಲ್ಲೊಂದು ಸೈಕ್ ಬ್ರೋ, ಕಾರ್ ಮಾತ್ರ ನೆಕ್ಸ್ಟ್ ಲೆವೆಲು. ಸೊ ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡ್ಕೊಳ್ರಿ. ಸೊ ವಾಯ್ಸ್ ಕಾರ್ ಹೆಂಗೆ ಅನ್ನಿಸ್ತು ಹೊಡಿ ಕಮೆಂಟ್ ಸೆಕ್ಷನಲ್ಲಿ. ಪವರ್ ಎಲ್ಲ ನೆಕ್ಸ್ಟ್ ಲೆವೆಲು, ಮಾತಾಡೋಂಗೆ ಇಲ್ಲ. ಸೊ ನೆಕ್ಸ್ಟ್ ಈ ವಿಡಿಯೋ ಬರುತ್ತೆ, ವೇಟಿಂಗ್. ಸೊ ಬೈಸ್ ನಿಮ್ಗೆ ಇಲ್ಲಿ ಒಳಗಡೆ ತೋರಿಸ್ಲಿಲ್ಲ. ಸೊ ನಿಮ್ಗೆ ಒಳಗಡೆ ಅಂದರೆ ನಿಮಗೆ ಆ್ಯಕ್ಚುಲಿ ಇದು 7 ಸೀಟರು. ಸೊ ನಿಮಗೆ ಇಲ್ಲಿ 7 ಸೀಟರ್ ಅಂದರೆ ದೊಡ್ಡವರು ಒಬ್ರು 3 ಜನ, ಐ ಥಿಂಕ್ ಇಲ್ಲಿ 3 ಜನ ಕೂತ್ಕೋಬೋದು ನೀವು. ಇಲ್ಲಿ 2 ಸೀಟ್ ಇದೆ. ಸೊ ಇದು ಸೀಟ್ ಆಗುತ್ತಾ ಬ್ರೋ? ಇನ್ನು ಮೂರನೇದು 3 ಜನ ಇರೋದು ಅನ್ಕೋತೀನಲ್ಲ, ಇದು ಆಗುತ್ತೆ. ಸೊ 3 ಜನ ನಮ್ಮಂಥವ್ರು ದಬ್ಬಗಿರೋರು ಆರಾಮಾಗೆ ಇಬ್ರು ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಸೊ ಮೀಡಿಯಮ್ ಒಂದು 30-60 kg ಇರೋರಿಗೆಲ್ಲ ಆರಾಮಾಗಿ 3 ಜನ ಆರಾಮಾಗಿ ಕೂತ್ಕೋಬೋದು. ಸೊ ಹಿಂದೆಗಡೆ ಇಬ್ರು ಕರೆಕ್ಟಾಗಿ ಕೂತ್ಕೊಳ್ಳೋಕ್ಕಾಗುತ್ತೆ, 3 ಜನ ಎಲ್ಲ ಆಗಲ್ಲ. ಸೊ ಪಾಪು ಎಲ್ಲ ಬಂದ್ರೂ ಕೂರಿಸ್ಕೋಬೋದು. ಒಂದು 8 ಜನ ಮ್ಯಾಕ್ಸಿಮಮ್ ಅಲ್ವಾ ಬ್ರೋ ಕೂತ್ಕೊಳ್ಳೋ ಸಾಧ್ಯ ಅಂದರೆ? 7 to 8 ಆರಾಮಾಗಿ ಕೂತ್ಕೋಬೋದು. ಸೊ ಆಮೇಲೆ ನಿಮ್ಗೆ ಇದರೆಲ್ಲ ಸೊ ಇದೆಲ್ಲ ಕಾಣಿಸ್ತಿದೆಯಲ್ಲ. ಸೊ ನಿಮ್ಗೆ ಸೀಟ್ ಎಲ್ಲ ಏನಾಗುತ್ತೆ ಅಂದರೆ ನಿಮಗೆ ಅಫೋರ್ಡೇಬಲ್ ಮಾಡ್ಬೋದು. ಸೊ ನಿಮ್ಗೆ ಅದನ್ನ ಇಳಿದ್ಬಿಟ್ಟು ನಿಮಗೆ ತೋರಿಸ್ತೀನಿ ತಾಳಿ. ಒಂದು ಟಾಪ್ ಹೊಡೀರಿ ಬ್ರೋ ನೋಡೋಣ. ಏನು ಬ್ರೋ ಫುಲ್ಲು, ಯಪ್ಪ ಹಿಂದೆ ಹೋಗ್ತಾ ಇದೆ. ಎಕೋ ಅಲ್ಲ, ಹಿಂಗೆ ಹೋಗುತ್ತಲ್ಲ ಟಾಪ್ ಆ ಕಡೆಯಿಂದ ಹೊಡೆಯೋ. ಕೂತ್ಕೊಳ್ಳೋಕ್ಕೆಲ್ಲ ನೆಕ್ಸ್ಟ್ ಲೆವೆಲ್ ಕಂಫರ್ಟಬಲ್ ಬ್ರೋ. ಟೊಯೋಟಾ ಅವ್ರದ್ದೆಲ್ಲ ಮಾತಾಡೋಂಗಿಲ್ಲ, ಅದೊಂದು ಸೈಕು. ಸೊ ಇವಾಗ ಇವ್ರು ಹೊಡಿತವ್ರೆ ಸ್ಪೋರ್ಟ್ ಮಾಡೋದೆ. ಸೊ ಜಾಸ್ತಿ ಅಭ್ಯಾಸ ಆಗಿರೋದು ಇವ್ರಿಗೆ ಅಲ್ವಾ. ಸೊ ನಾನು ಇವಾಗ ಓಡಿಸ್ಬೋದು. ಹೋಯ್ತು ಗುರು 120 ಹೋಯ್ತಲ್ಲ ಗುರು. ಓ ಲೆಫ್ಟ್ ಬದನ ಇಲ್ಲ, ರೈಟು 125. ಓ ಬ್ರೇಕಿಂಗು ಭಾರಿ ಅಲ್ಲ ಬ್ರೋ, ಜಸ್ಟ್ ಒಂದು ಟ್ಯಾಪ್ಗೆ ಇಟ್ಬಿಡೋದು ಇದು. 360 ವ್ಯೂ ಒಂದು ಆನ್ ಮಾಡಿ ಬ್ರೋ, ತೋರಿಸ್ಬೇಕಿತ್ತು.
ಸೊ ಬ್ಯಾಕ್ ಸೈಡ್ ಈ ಥರ ಬರುತ್ತೆ. ಸೊ ಇದು 360 ವೀಲ್ ಕಾಣಿಸ್ತಿದೆಯಲ್ಲ. ಸೊ ಇನ್ನೂ ಬರುತ್ತೆ ನಿಮ್ಗೆ, ಹೋಗ್ತಾನೆ ಗೊತ್ತಾಗುತ್ತೆ. ನಿಮ್ಗೆ ತೋರಿಸ್ತೀನಿ, ಕಾಣಿಸ್ತಿರ್ಬೋದು ನಿಮಗೆ. ನೆಕ್ಸ್ಟ್ ಲೆವೆಲ್ ಅಲ್ಲ ಇದು. ಟೊಯೋಟಾದಲ್ಲಿ ಎಲ್ಲದರಲ್ಲೂ ಬರಲ್ಲ ಅಲ್ಲ ಬ್ರೋ 360 ಆ್ಯಡ್ ಮಾಡಿಸ್ಕೋಬೇಕಾ? ಓಕೆ ಓಕೆ. ಸೊ ಆಕ್ಸೆಸರೀಸ್ ಎಲ್ಲ ಎಷ್ಟು ಕಾಸ್ಟ್ ಆಯಿತು ಅಂತ ಹೇಳ್ತೀನಿ ಲಾಸ್ಟಲ್ಲಿ. ಹೋಯ್ತು ಗುರು, ಈಗ ನೋಡ್ಕೋಬೇಕು. ಏನಂದ್ರೆ ಸ್ವಲ್ಪ ಎತ್ತಾಕ್ಬಿಡುತ್ತೆ, ಎತ್ತಾಡೋದಲ್ವಾ ಈ ಕಾರು ಒಂಚೂರು. ಹೌದು, ಎತ್ತಾಡೋದು ಒಂದು ಅಷ್ಟೇ, ಇನ್ನೇನು ಇಲ್ಲ. ಸೊ ಸೀಟು ನಿಮಗೆ ಈ ಥರ ಹಿಂಗೆ ತೆಗೆದ್ರೆ ಪೂರ್ತಿ ಆ ಕಡೆನೂ ಹಂಗೆ, ಆ ಕಡೆನೂ ಮಾಡ್ಬೋದಲ್ಲ ಬ್ರೋ ಹಂಗೆ, ಆ ಕಡೆನೂ ಹಂಗೆ ಇದೆ. ಸೊ ಈ ಥರ ಸ್ಪೇಸ್ ಬರುತ್ತೆ ನಿಮಗೆ. 7 ಸೀಟರ್ 8 ಜನ ಆರಾಮಾಗಿ ಕುತ್ಕೋಬೋದು. ಸೊ ಆಗಬೇಕಾದ್ರೆ ಹಿಂಗೆ ಆರಾಮಾಗಿ ಹಾಕ್ಬೋದು. ಇದೇನು ಬ್ರೋ ಇದು ಹಿಂಗೆ ಇಲ್ಲ, ಅದು ಹಂಗೆ ಬರುತ್ತೆ, ಹಿಂದಕ್ಕೆ ಹೋಗುತ್ತೆ. ಕ್ಲೋಸ್ ಮಾಡಿ. ಸೊ ನಿಮ್ಗೆ ಇದರಲ್ಲಿ ಇನ್ನೊಂದು ಏನಂದರೆ ಪೆಟ್ರೋಲ್ ವೆರ್ಷನ್ ಅಂತೀನಿ. ಪೆಟ್ರೋಲ್ ವೆರ್ಷನಲ್ಲೂ ಆಟೋಮೆಟಿಕಲ್ ನಿಮ್ಗೆ ಏನಾಗುತ್ತೆ ಅಂದರೆ ಪ್ಯಾಡಲ್ ಶಿಫ್ಟರ್ಸ್ ಕೊಡ್ತಾರೆ. ಸೊ ಇದರಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಎಲ್ಲ ಕೊಡೋಲ್ಲ, ನಾರ್ಮಲಿ ಹಂಗೆ ಇರುತ್ತೆ, ಮ್ಯಾನ್ಯುವಲ್ ಥರನೇ. ಸೊ ಆಟೋಮೆಟಿಕಲ್ ಮಾತ್ರ ನಿಮ್ಗೆ ಆ ಥರ ಬರೋದು. ಪೆಟ್ರೋಲ್ ವೆರ್ಷನ್ ಕಾರಲ್ಲಿ ನಿಮ್ಗೆ ಏನು ಸಪ್ರೇಟ್ ಅಂತ ಏನು ಬರೋಲ್ಲ. ಸೊ ಬ್ರೋ ನಿಮ್ಗೆ ಆಕ್ಸೆಸರೀಸ್ ಎಷ್ಟಾಯಿತು ಇದೆಲ್ಲ ಹಾಕೋಕ್ಕೆ? ಎಷ್ಟಾಗುತ್ತೆ? 80,000 ಆಗುತ್ತಂತೆ. ಸೊ ಸಪ್ರೇಟ್ ಆಕ್ಸೆಸರೀಸಲ್ಲಿ ಸಪ್ರೇಟ್ ಏನು ಬರ್ಬೋದು ನಿಮ್ಗೆ ಇದರಲ್ಲಿ? ಆಕ್ಸೆಸರೀಸಲ್ಲಿ ಕ್ಯಾಮ್ರಾ ಒಂದು, ಓಕೆ, ಅದು ಬಿಟ್ಟರೆ ಇದು ಯಾಕೆ 360 ಕ್ಯಾಮ್ರಾ ಅಲ್ಲ? ಸೊ 360 ಕ್ಯಾಮ್ರಾ ಎಲ್ಲ ಆಕ್ಸೆಸರೀಸ್ ಎಲ್ಲ ಬರುತ್ತಂತೆ. ಅದ್ರ ರೇಟ್ ಏನಾರು ಎಕ್ಸಾಕ್ಟ್ ರೇಟ್ ಏನಾರು ಗೊತ್ತಾ ಬ್ರೋ? 360 ಕ್ಯಾಮ್ರಾ ಹಿಂಗೆ ಬರುತ್ತಂತೆ. ಆಮೇಲೆ ಇದು ಆಕ್ಸೆಸರೀಸೇನಾ? ಸೊ ಇದೇ ಸ್ಪಾಯ್ಲರ್ ಇದಾ? ಸ್ಪಾಯ್ಲರ್ ಎಲ್ಲ ಸ್ಟಾಕಲ್ಲೇ ಕೊಡ್ತಾರೆ. ಸೊ ಅದು ಕ್ರಿಸ್ಟಾಗಿ ಮಾತ್ರ ಸ್ಪಾಯ್ಲರ್ ಹಾಕ್ಸ್ಬೇಕು, ಕೊಡಲ್ಲ. ಇಲ್ಲ ಅದು ಕೇಳಿದೆ ಒಂದ್ಸಲ, ಇಲ್ಲ ಅಂತ ಅಂದ್ರೆ ಹೇಳಿದ್ರು. ರೈನ್ ವೈಸರ್ಸ್ ಎಲ್ಲ ಆಕ್ಸೆಸರಿ, ರೈನ್ ವೈಸರ್ಸಾ ಮೇಲ್ಗಡೆ? ಸೊ ಅದು ಎಲ್ಲ ಸೇರಿ 80,000 ಆಗುತ್ತೆ. ಅದು ಅವೆರಡಕ್ಕೇನ ಹಂಗೆ ಅಂತ ಸ್ವಲ್ಪ ಜಾಸ್ತಿ ಆಯ್ತು. ಓಕೆ, ಟಿಂಟ್ ಶೋರೂಮಲ್ಲಿ ಹಾಕೊಡ್ತಾರಾ? ಸೊ ಟಿಂಟ್ ಎಷ್ಟು ಇರಬೇಕು ಬ್ರೋ ನಿಮಗೆ? ಎಷ್ಟು MM ಅಂದರೆ ಎಷ್ಟು ಇದಿರಬೇಕು? ಅದರಲ್ಲೂ ಇರುತ್ತಂತಲ್ಲ, ಇಷ್ಟಕ್ಕೆ ಡೀಪ್ ಮಾಡಿಸ್ಬೇಕು ಅಂತೆಲ್ಲ. ಅಂದ್ರೆ ಲೀಗಲ್ ಆಗಿ ಅಂದ್ರೆ 30% ವಿಸಿಬಿಲಿಟಿ ಅಲ್ಲ, 70% ವಿಸಿಬಿಲಿಟಿ ಇರುತ್ತೆ ಲೀಗಲು. ಓಕೆ, 50% ಮಾಡಿಸಿದ್ರಾ? ಅಂದರೆ ಇನ್ನೂ 30% ಮಾಡಿಸ್ಬೋದು ಅಲ್ಲ ಸರ್? ಇನ್ನೂ 20% ಮಾಡಿಸ್ಬೋದು? ಇಲ್ಲ, ನಂದು 50% ಅಂದ್ರೆ ಬರೀ 30% ಮಾತ್ರ ಮಾಡಿಸ್ಬೇಕು. ನಾನು 50% ಮಾಡಿಸಿದ್ದೀನಿ. ಓಕೆ. ಅದಿನ್ನೂ 100% ಬರೋದು ಇದು ತಾರಲ್ಲಿ ನಿಮಗೆ. ಅದೆಲ್ಲ ಸಪ್ರೇಟ್ ವಿಡಿಯೋ, ಅದು ಇವಾಗ ಹೇಳಲ್ಲ. ರೇಸ್ ಮಾಡಿ ಬ್ರೋ. ಏನು ಅಷ್ಟು ಕೇಳಿಸಲ್ಲ ಬ್ರೋ? ಓ ಈಗ ಕೇಳಿಸಿದೆ. ಸೊ ನಿಮ್ಗೆ ಅಲ್ಲಿ ನಿಮ್ಗೊಂದು 4,000 5,000 RPM ಮೇಲೆ ನಿಮಗೆ ಟರ್ಬೋ ಓಪನ್ ಆಗೋದಲ್ಲ ಬ್ರೋ? ಇನಿಷಿಯಲ್ಲೆಲ್ಲ ಟರ್ಬೋ ಓಪನ್ ಆಗಲ್ಲ. ಸೊ ಹೈ RPMನಲ್ಲಿ ನಿಮಗೆ ಆಗುತ್ತೆ. ಏನಲ್ಲ ಕ್ರೇಜಿ ಲುಕ್ಕು ಗುರು, ಫಾರ್ಚುನರ್ ಎಲ್ಲ. ಏನು ಗುರು. ಸೊ ಇಲ್ಲೊಂದು ಸೀನ್ ಆಗ್ಬಿಟ್ಟಿದೆ. ರಿವ್ಯೂ ಮಾಡೋ ಟೈಮಲ್ಲೇ ಪೊಲೀಸವ್ರು ಬಂದ್ಬಿಟ್ಟಾರೆ, ಫುಲ್ ತಗ್ಲಾಕೊಂಡ್ಬಿಟ್ಟಿದ್ದೀವಿ. ಸೊ ನಾನು ರಿವ್ಯೂ ಮಾಡ್ತಾ ಇರಬೇಕಲ್ಲ ಹಿಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದು ಏನಾದರೂ ಇದರಲ್ಲಿ ಹೇಳಿಲ್ಲಲ್ಲ ನಿಮಗೆ. ಸೊ ಇದರಲ್ಲಿ 80 ಲೀಟರ್ಸ್ ನಿಮಗೆ ಫ್ಯೂಯಲ್ ಟ್ಯಾಂಕ್ ಕೂಡ ಬರುತ್ತೆ ನಿಮಗೆ. ಸೊ ಮಾಡಿ ಸರ್ ಆಗುತ್ತೆ. ಅಲ್ಲೇ ಐತಲ್ಲ ಸ್ಟಾರ್ಟ್ ಅಲ್ಲಿ ಅದು ಬ್ರೇಕ್ ಮತ್ತೆ ಇದನ್ನ ಹಿಡ್ಕೊಳ್ಳಿ, ಕ್ಲಚ್ ತುಳ್ಕೊಂಡು ಸ್ಟಾರ್ಟ್ ಮಾಡು. ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀನು ನೋಡ್ಕೊಂಡು. ಅದು ಆಟೋಮೆಟಿಕ್. ಎಕೋ ಮಾಡಲ್ ಇದೆ ಇವಾಗ. ಅದಕ್ಕೆ ನಿಮ್ಗೆ ಇನ್ನು ಸ್ಪೋರ್ಟಲ್ಲೆಲ್ಲ ಹೋದ್ರೆ ಬೇಜಾನ್ ಬರುತ್ತೆ, ಪವರ್ ಹೆವಿ ಬರುತ್ತೆ. ಆಯ್ತಾ ರಿವರ್ಸ? ಕ್ಲಚ್ ಬಿಡಿ ಸಾಕು, ಹೋಗುತ್ತೆ. ಸಾಕು. ಫಸ್ಟ್ ಇದು ಫಸ್ಟ್ ಅದು. ಪವರ್ ಅನಿಸ್ತಾ ಇದೆ ಸರ್ ನಿಮಗೆ?
ಏನು ಗುರು ಕ್ರೇಜಿ ಲುಕ್ಕು ಮಾತ್ರ. ಸೊ ನೆಕ್ಸ್ಟ್ ಫಾರ್ಚುನರ್, ಇದು 2023 ಫಾರ್ಚುನರ್. ಸೊ ಇದು ಆ್ಯಕ್ಚುಲಿ 24ಗೆ ಆಗುತ್ತೆ, ಯಾಕಂದರೆ 23 ಅವರು ಡಿಸೆಂಬರಲ್ಲಿ ತೊಗೊಂಡಿದ್ದು. ಸೊ ಇದ್ರ ನೆಕ್ಸ್ಟ್ ಹಿಂದಿನ ವರ್ಷ BS4 ಇದೆಯಲ್ಲ, ಸೊ BS4ಅಲ್ಲಿ ನಿಮಗೆ ಯಾವ ಥರ ಟಾರ್ಕ್ ಬರುತ್ತೆ, ಸೊ ಫುಲ್ ಹೆಂಗಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಹೆಂಗಂತೂ ವ್ಲಾಗ್ಸು ಇವಾಗೆಲ್ಲ ಬರ್ತಿರೋದೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಸೊ ಇದೇ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಒಂದು ಕೃಷ್ಣ ಮಾಡಿದೆ ಬ್ಲಾಗು. ಸೊ ಅದರಲ್ಲಿ ನಿಮಗೆ ನಾನು ಏನೂ ಹೇಳಿರಲಿಲ್ಲ, ಸೊ ಅದನ್ನು ಸಪ್ರೇಟಾಗಿ ಮಾಡ್ತೀನಿ ಅದು ಕೃಷ್ಣನು. ಸೊ ಈ ಫಾರ್ಚುನರ್ ನಿಮಗೆ ಹೆಂಗನ್ಸ್ತು ಕಮೆಂಟ್ ಮಾಡಿ ನೋಡೋಣ. ಇನ್ನು ನಿಮಗೆ ಬೇರೆ ಕ್ರೇಜಿಯಾಗಿ ಕಾರ್ಗಳು ತೋರಿಸ್ತೀನಿ, ಬೈಕ್ಗಳು ತೋರಿಸ್ತೀನಿ, ಸೊ ನನ್ನ ರೈಡಿಂಗು ತೋರಿಸ್ತೀನಿ. ಸೊ ನಿಮಗೆ ಮೇನ್ ಏನು ಬೇಕು ಅನ್ನೋದೊಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾವು ಒಂದೇನೋ ಮಾಡ್ಬೋದು. ಸೊ ಆಲ್ ಥ್ಯಾಂಕ್ಸ್ ಟು ನಮ್ಮ ಚಂದು ಇದ್ದಾನೆ, ನಮ್ಮ ಚಂದು ಫ್ರೆಂಡು. ಸೊ ಅವ್ರ ಗುಡ್ ನೇಮ್ ಕೇಳಲೇ ಇಲ್ಲ ನಾನು, ಸೊ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಅವರು ಆ್ಯಕ್ಚುಲಿ ಏನದು ಫೇಸ್ ರಿವೀಲ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತ ಅಂದರು. ಸೊ ಅದಕ್ಕೋಸ್ಕರ ನಾವೇನೂ ಮಾಡಿಲ್ಲ. ಸೊ ಇಷ್ಟ ಆಗಿದ್ರೆ ಹೊಡೀರಿ ಲೈಕು, ಮಾಡಿರಿ ಸಬ್ಸ್ಕ್ರೈಬು. ನಾವು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್.